ದಶಕಗಳಿಗೂ ಅಧಿಕ ಕಾಲ ಕೈಗೂಡದ ಅಭಿವೃದ್ಧಿ ಯೋಜನೆಗಳನ್ನು ನಮ್ಮ ಸರ್ಕಾರ ಬಂದ ನಂತರ ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದು ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ತಿಳಿಸಿದರು. ಕುಶಾಲನಗರ ತಾಲೂಕು ವ್ಯಾಪ್ತಿಯ ವಿವಿಧೆಡೆ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ನೂತನ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಎಂಬ ಟೀಕೆ ಸಲ್ಲದು. ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಹೊಸ ಅಭಿವೃದ್ಧಿ ಯೋಜನೆಗಳಿಗೆ ಸಮರ್ಪಕವಾಗಿ ಅನುದಾನ ಒದಗಿಸುತ್ತಿದ್ದೇವೆ ಎಂದು ತಿಳಿಸಿದರು. ಇವತ್ತು ಏನು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು 5 ಅಂಬೇಡ್ಕರ್ ಭವನ ಕಾಮಗಾರಿಯಲ್ಲಿ ಇಲ್ಲಿ ವಿಶೇಷವಾಗಿ ಒಂದು ನಮ್ಮ ಕಂಬಿಮಾಣೆ ಗ್ರಾಮದಲ್ಲಿ ನನಗೆ ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಕರೆದಿದ್ರು. ಆ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಕರೆದಂಥ ಸಂದರ್ಭದಲ್ಲಿ ಸರ್ ಹಲವಾರು ವರ್ಷದಲ್ಲಿ ನಾವು ಇದೊಂದು ಕೇಳ್ಕೊಂಡಿದ್ದೀವಿ, ಅಣ್ಣ ನಾವು ಹಿಂಗೆ ಒಂದು ಪೆಂಡಲ್ ಹಾಕಿ ನಿರಂತರವಾಗಿ ಮಾಡ್ತಾಯಿದ್ವಿ, ಇದು ನಮ್ಮದೇ ಜಾಗ ಅಂದರೆ ಸೋಷಿಯಲ್ ವೆಲ್ಫೇರಿಗೆ ಕೊಟ್ಟಿದ್ದಾರೆ, ಅಂಬೇಡ್ಕರ್ ಭವನ ಕಟ್ಟಂತ ನಿಗದಿ ಮಾಡೋಂಥ ಜಾಗದಲ್ಲಿ ಹಲವಾರು ವರ್ಷದ ಬೇಡಿಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕು ಅಂತ ಸಂದರ್ಭದಲ್ಲಿ ಅದರೊಟ್ಟಿಗೆ ಅದೇ ಟೈಮಲ್ಲಿ ಒಂದು ಪಟ್ಟಿನೂ ಬಂತು ಎಲ್ಲೆಲ್ಲಿ ಸಮುದಾಯ ಭವನ ಸೇರಿಸ್ಬೋದು ಅಂತ. ನಾನು ಆಮೇಲೆ ನಮ್ಮ ಶಶಿಯಣ್ಣಂಗೂ ಪ್ಲಸ್ ಸ್ಥಳೀಯರಿಗೆಲ್ಲರೂ ಕೇಳಿದೆ, ಸರ್ ಇದೊಂದು ಮಾಡಿಸಿ ಅಂತ. ಆ ವಿಚಾರದಲ್ಲಿ ಮೊದಲೇ ಕಾಮಗಾರಿ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ. ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೆಸರಲ್ಲಿ ನಾವು ಏನು ಸಮುದಾಯ ಭವನಗಳು ಮಾಡ್ತಾಯಿದ್ವಿ ಅಂತಂದರೆ ಅದು ಎಲ್ಲದಕ್ಕಿಂತ ಅರ್ಥಪೂರ್ಣ ಅಂತ ಒಂದು ಭವನ. ನಾನು ಸ್ಥಳೀಯ ಯುವಕರಿಗೆ ಗ್ರಾಮಸ್ಥರಿಗೆ ಯಾಕೆ ಹೇಳ್ತೀನಿ ಅಂತಂದರೆ ಭವನಗಳು ಎಷ್ಟೋ ಸಲ ಕಟ್ಟಿದ್ದೀವಿ, ಅದು ವರ್ಷಕ್ಕೆ ಒಂದು 100-200 ಕಾರ್ಯಕ್ರಮಗಳು ಆಗ್ಬೋದು. ಕೆಲವು ಟೈಮಲ್ಲಿ ಅದು ಯಾವ ಕಾರಣಕ್ಕೂ ಉಪಯೋಗಿಸ್ಕೊಳ್ಳೋಕ್ಕೆ ಕೆಲವು ಟೈಮಲ್ಲಿ ಹಂಗೆ ಖಾಲಿ ಬಿದ್ದಿರ್ತದೆ. ಆ ರೀತಿಲಿ ಬೇರೆ ಬೇರೆ ಇಲ್ಲದ ಚಟುವಟಿಕೆಗಳಿಗೆ ನಮ್ಮ ಯುವಕರು ಅದನ್ನು ಉಪಯೋಗಿಸ್ಕೋಬಾರ್ದು ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಬೇಕಾದ್ರೆ ನಮ್ಮ ಸ್ತ್ರೀಶಕ್ತಿ ಸಂಘಗಳೂ ಉಪಯೋಗಿಸ್ಕೋಬೋದು. ಇದು ಸಮಾಜ ಕಲ್ಯಾಣ ಇಲಾಖೆ ಪರ್ಮಿಷನ್ ತೊಗೊಂಡಂಥ ಸಂದರ್ಭದಲ್ಲಿ ಅದನ್ನ ಸಾರ್ವಜನಿಕ ಉಪಯೋಗ ಅಂತ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ. ಒಳ್ಳೆ ಬರೀ ನೀವು ಹೇಳ್ದಂಗೆ ಬರೀ ನಮ್ಮ ಯುವಕರು ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅಂತಲ್ಲ, ನಿರಂತರವಾಗಿ ಆಮೇಲೆ ಬಾಬಾ ಸಾಹೇಬ್ರಿಗೆ ಗೌರವ ಅಂತ ಕೊಡೋಂಥ ಕೆಲಸ ನಾನು ನಿರಂತರವಾಗಿ ಮಾಡಬೇಕು ಅಂತ ಹೇಳ್ತಾ ಏನು 20 ಲಕ್ಷ ಕಾಮಗಾರಿ ಇವತ್ತು ಪೂಜೆ ಮಾಡಿದ್ದೀವಿ. ನಿರ್ಮಿತಿ ಕೇಂದ್ರದ ಎಕ್ಸಿಕ್ಯೂಷನಲ್ಲಿ ಈ ಕಾಮಗಾರಿ ನಡೀತದೆ. ಆದಷ್ಟು ಬೇಗ ನಾನು ನಾಳೆ ನಾಳಿದ್ದಲ್ಲೇ ಕೆಲಸ ಕಾಮಗಾರಿನ ಪುಷ್ ಮಾಡಿಸ್ತೀನಿ, ಅಂದರೆ ಕಾಮಗಾರಿನ ನೇಮಕ ಮಾಡಿಸಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಸಿ ಅಂತ ಹೇಳ್ತಾ ಗುಣಮಟ್ಟ ಕಾಮಗಾರಿ ಆಗಬೇಕು. ಯುವಕರು ಗ್ರಾಮಸ್ಥರು ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಿಂತ್ಕೊಂಡು ಒಳ್ಳೆ ರೀತಿಯಲ್ಲಿ ಕಟ್ಸ್ಕೋಬೇಕು ಅಂತ ನಿಮ್ಗೆ ಹೇಳ್ತಾ, ಆಮೇಲೆ ಕ್ಯೂರಿಂಗ್ ಮಾಡಲಿಲ್ಲ ಸರಿ ಮಾಡಲಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ, ಅದೇನು ಸಹಾಯ ಆಗಬೇಕು ನಮ್ಮ ಯುವಕರೆಲ್ಲ ನಿಂತ್ಕೊಂಡು ಅದನ್ನ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಆದಷ್ಟು ಬೇಗ 6-7 ತಿಂಗಳು ಒಳಗೇನೆ ಈ ಕಾಮಗಾರಿನ ಮುಗಿಸ್ಬೇಕು ಅಂತ ಹೇಳ್ತಾ. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಗ್ರಾಮ ಪಂಚಾಯಿತಿಗಳ ಪ್ರತಿ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೋಟಿಗೂ ಮೀರಿದ ಅನುದಾನ ಒದಗಿಸುವ ಮೂಲಕ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಗ್ರಾಮಸ್ಥರ ಬೇಡಿಕೆಗಳನ್ನು ಗಣನೆಗೆ ತೆಗೆದುಕೊಂಡು ಹಂತ ಹಂತವಾಗಿ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಮೂಲೆ ಮೂಲೆಗಳಲ್ಲಿ ಹೊಸ ರಸ್ತೆ, ಚರಂಡಿಗಳ ನಿರ್ಮಾಣ ಕಾರ್ಯ ವೇಗ ಪಡೆದುಕೊಂಡಿದೆ ಎಂದು ತಿಳಿಸಿದರು. 1ನೇ ವಾರ್ಡ್ಗೆ 1 ಕೋಟಿ ಕೆಲಸ ಕೊಟ್ಟಿದ್ದೀವಿ ನಾವು. 2 ವಾರ್ಡ್ ಇರೋದು ಕಮ್ಮಿ ಮಾಡೋದು. ಈ ವಾರ್ಡ್ಗೆ 1 ಕೋಟಿ ಕೊಟ್ಟಿದ್ದೀವಿ. ಬಹುತೇಕ ಇಲ್ಲಿನ ಕಾಮಗಾರಿ ಮುಗಿಸಿದ್ದೀವಿ. ಅಂದರೆ ಇತಿಹಾಸದಲ್ಲಿ ಒಂದೊಂದು ವಾರ್ಡ್ನ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಬೇರೆ ಇನ್ನೇನೂ ಕಾಮಗಾರಿಗಳು ಇಲ್ಲದೆ ಆದಾಗೆ, ರಸ್ತೆ ಕಾಮಗಾರಿಗಳು ಇಲ್ಲದೆ ಇದ್ದಾಗೆ ಮಾಡಿದ ಒಂದು ವಿಶಿಷ್ಟ ಮತ್ತು ಅಪೂರ್ವ ಮತ್ತು ಅದ್ವಿತೀಯವಾದ ಸಾಧನೆ ಮಾಡಿದ್ದು ಮಾನ್ಯ ಶ್ರೀ ಮಂತರ್ಗೌಡ. ಇದು ನಮಗೆಲ್ಲ ಸೋಜಿಗ ಇದೆ, ಆಶ್ಚರ್ಯ ಇದೆ. ಇದು ಹೇಗೆ ಇಷ್ಟೊಂದು ಅನುದಾನ ತರಲಿಕ್ಕೆ ಸಾಧ್ಯ ಆಯಿತು ನಮ್ಮ ಯುವಕ ಶಾಸಕರಲ್ಲಿ ಅಂತ. ಗ್ಯಾರಂಟಿ ಯೋಜನೆ ಇದೆ 50,000 ಕೋಟಿ ಪ್ರತಿ ವರ್ಷ. 50,000 ಕೋಟಿಯಲ್ಲಿ ನಮಗೊಂದು 4,000 ಕೋಟಿ ಬಂದುಬಿಟ್ಟಿದ್ರೆ ಅಕಸ್ಮಾತ್ ಇಲ್ಲದೇ ಇದ್ದರೆ ಕೊಡಗಿಗೆ ನೀನು ಏನೂ ಬೇಡಿಕೆಗಳಿದ್ದಾಗಿ ಎಲ್ಲ ರಸ್ತೆಗಳನ್ನು ಮುಗಿಸ್ಕೊಡ್ತೀವಿ. ಅಷ್ಟೆಲ್ಲ ಯೋಜನೆಗಳು ಕೊಟ್ಟಾಗಿ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಏನೂ ಧಕ್ಕೆ ಆಗಿಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಮಂತರ್ಗೌಡರು ನಮ್ಮ ಮುಂದೆ ನಿಂತಿರುವಂಥ ಒಂದು ಪ್ರತ್ಯಕ್ಷ ಸಾಕ್ಷಿ ಅದು. ಶಾಸಕರು ಎಷ್ಟು ಕೆಲಸ ಮಾಡ್ಬೋದು ಅಂತ. ಎಷ್ಟು ಅಭಿವೃದ್ಧಿ ಕಾಮಗಾರಿಗಳು ಪಟ್ಟಿಗಳೇ ಇದೆ, ನನ್ನ ಹತ್ರ ಪಟ್ಟಿಗಳೇ ಇದೆ ಸರ್. ಒಂದು 50-60 ದಶಕಗಳಿಂದ ಆಗದೇ ಇರೋಂಥ ಕಾಮಗಾರಿಗಳು. ಅಲ್ಲಿ ನಮ್ಮ ಕುಟ್ಟಿಗೇರಿ ಪೈಸರೆ ಅಂತಿದೆ, 20 ಪಂಚಾಯತಿ ವ್ಯಾಪ್ತಿಯಲ್ಲಿ. ಅಲ್ಲೊಂದು ಬ್ರಿಡ್ಜು ಶಿಥಿಲಾವಸ್ಥೆಯಲ್ಲಿದ್ದು ಆ ಸಂಪರ್ಕವೇ ಕಡಿತ ಆಗುವಂಥ ಸ್ಥಿತಿಲಿತ್ತು. ಅವತ್ತು 20 ಲಕ್ಷ ಪ್ಲಸ್ ಈಗ 10 ಲಕ್ಷ ಹೆಚ್ಚುವರಿ ಮಾಡಿಬಿಟ್ಟು ಅದು ಸುಸಜ್ಜಿತವಾದ ಬ್ರಿಡ್ಜ್ ಮಾಡ್ತಾಯಿದ್ವಿ ಕುಟ್ಟಿಗೇರಿ ಪೈಸರೆ. 50 ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದಂಥ ಬೇಡಿಕೆ ಅದು. ಹಾಗೆ ಏನೇನು ಬೇಡಿಕೆಗಳಿದೆಯೋ ಅದು ಬಹುತೇಕ ಪೂರ್ಣ ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದೆ. ಸೊ 10 ಲಕ್ಷ 15 ಲಕ್ಷ 20 ಲಕ್ಷ ಸೇರಿಸಿ ನಾವು ಕೊಡಗರಳ್ಳಿಯಿಂದ ಕುಟ್ಟಿಗೇರಿ ಇದ್ರ ಕಡಲೆ ಮನೆಗೆ ಹೋಗಿ ಚಟ್ಟಳ್ಳಿ ರಸ್ತೆಗೆ ಇದನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸಂಪರ್ಕ ರಸ್ತೆ ತೊಗೊಂಡು ಹೋಗ್ತೀವಿ. ಅದು ಪೂರ್ಣ ಪ್ರಮಾಣ ಆಗ್ತಾ ಬರ್ತದೆ. ಕಸ ವಿಲೇವಾರಿ ಘಟಕಕ್ಕೆ ಒಂದು 20-25 ಲಕ್ಷ ಕೊಟ್ಟು ಅದು ಪೂರ್ಣಗೊಳಿಸಿದ್ದೀವಿ.
ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂದಗೋವೆ ಪೈಸಾರಿನಲ್ಲಿ ಸಿಎಂಜೆಎಸ್ವೈ ಅನುದಾನದಲ್ಲಿ 10 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆಯನ್ನು ಶಾಸಕರು ಉದ್ಘಾಟಿಸಿದರು. ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾಲೋನಿ ಇದೆ. ಬಹಳ ದೊಡ್ಡ ವರ್ಗ ಇಲ್ಲಿ ಬಹಳ ಸುದೀರ್ಘ ವರ್ಷಗಳಿಂದ ನೆಲೆಸಿದೆ. ಸೊ ಇವರ ಕಾರ್ಯಚಟುವಟಿಕೆಗಳಿಗೆ, ಸಾಮಾಜಿಕ, ಸಾಂಸ್ಕೃತಿಕ, ಇತರ ಬೇರೆ ಬೇರೆ ಚಟುವಟಿಕೆಗಳಿಗೆ ಒಂದು ಸೂರಿನ ಒಂದು ಸಮುದಾಯ ಭವನ ಬೇಕು ಅಂತ ಹೇಳುವ ಕೂಗು ಬಹಳ ದಿನಗಳಿಂದಿತ್ತು. ಸೊ ಮಾನ್ಯ ಮಂತ್ರಿಗಳು ಗಮನಕ್ಕೆ ತಂದ ತಕ್ಷಣ ಅವರು ಅವತ್ತೇ ಆ ದಿನವೇ ಬಂದು ಸ್ಥಳ ಭೇಟಿ ಮಾಡಿ ಈ ಸ್ಥಳಕ್ಕೆ ಪ್ರಥಮ ಆದ್ಯತೆಯಲ್ಲಿ ನಾವು ಸಮುದಾಯ ಭವನ ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಆ ರೀತಿಯಲ್ಲಿ ತತ್ಕ್ಷಣಕ್ಕೆ ಮತ್ತು ಅತಿ ಕ್ಷಿಪ್ರವಾಗಿ ಇಲ್ಲಿ ಇವತ್ತು ಭೂಮಿ ಪೂಜೆ ಭಾಗ್ಯವನ್ನು ಕಂಡುಕೊಂಡಿದೆ. ಮಾನ್ಯ ಶಾಸಕರ ಗಮನಕ್ಕೆ ತರೋದೇನಂತ ಹೇಳಿದ್ರೆ, ಇದು 3ನೇ ಹೊಸಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. 3ನೇ ವಾರ್ಡ್ ವ್ಯಾಪ್ತಿಗೆ ಬರ್ತದೆ. 3ನೇ ವಾರ್ಡ್ ಹೇಗಿದೆ ಅಂತೇಳಿ, ಇದು ಹೇಗೆ ಸುತ್ತುವಳೆದ ಇದು ಹೇಗಿದೆ ಅಂತ ಹೇಳಿದ್ರೆ, ಆ ರೋಡ್ನ ರೈಟ್ ಸೈಡಲ್ಲಿ ನಾವು ಕಮ್ಮಿ ಮಾಡಿ, ಈ ಲೆಫ್ಟ್ ಸೈಡ್ ಪೂರ್ತಿ ಅದು ಎಲ್ಲಿವರೆಗೆ ಸರ್ಕಲ್ವರೆಗೆ, ಸರ್ಕಲಿಂದ ಪುನಃ ಆ ಕಡೆ ಲೆಫ್ಟ್ ಸೈಡು 3ನೇ ಹೊಸಕೋಟೆ, ಹಾಗೆ ಲೆಫ್ಟ್ ಕಂಪ್ಲೀಟ್ ಹೋಗುತ್ತೆ, ಚಕ್ಕಳಿ ರೋಡ್ ಹೋಗ್ತದೆ. ಈ ಕಡೆ ರೈಟ್ ಸೈಡು ಕಮ್ಮಿ ಬಾಣೆ ಬರುತ್ತೆ. ಇದು ಭಾಳ ಜನರು ಸುದೀರ್ಘಾವಧಿಯಿಂದ ಏನು ಬೇಡಿಕೆ ಅಂತ ಹೇಳಿದ್ರೆ, ಆ 3ನೇ ಬ್ಲಾಕನ್ನು ಕಮ್ಮಿ ಬಾಣೆಗೆ ಹಾಕಿ ಅಂತೇಳಿ. ಸೊ ಇಲ್ಲಿಗೆ ಕಮ್ಮಿ ಬಾಣೆಗೆ ಮತ್ತಿಕಾಡು, ಬೂತನಕಾಡು ನಾವು ಅಪ್ಗ್ರೇಡ್ ಮಾಡ್ಕೊಂಡು ಆ ಭಾಗವನ್ನು ಸೇರಿಸಿದ್ವಿ. ಅದರಲ್ಲಿ ಪೊನ್ನಪ್ಪಟ್ಟೆ, ಮತ್ತಿಕಾಡು ಮತ್ತು ಬೂತನಕಾಡು ಸಿಲ್ಪುರ್ ಪಂಚಾಯತ್ ಆಗಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ತಾವು ಅದನ್ನು ಆದ್ಯತೆಯಲ್ಲಿ ಅವಕಾಶದಾಗ ಮಾಡಬೇಕು. ಮತ್ತು ಈ 3ನೇ ಹೊಸಕೋಟೆ ಕೂಡ 7ನೇ ಹೊಸಕೋಟೆಗೆ ಭಾಳ ದೂರ ಆಗ್ತದೆ. ಇದೇ ಕಮ್ಮಿ ಬಾಣೆಗೆ ಆದರೆ ಅಕ್ಕಪಕ್ಕದ ರಸ್ತೆಗಳು ಅನುಕೂಲ ಆಗ್ತದೆ. ಹಾಗಾಗಿ ಆದರೆ ಇದನ್ನು ಬಳಕೆ ಮಾಡೋದು 2 ವಿಭಾಗಗಳು ಕೂಡ ಬಳಕೆ ಮಾಡಬೇಕು. ಈ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಮುಖಂಡ ಕೆಕೆ ಮಂಜುನಾಥ್ ಕುಮಾರ್, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಸಂಶುದ್ದೀನ್, ಪಿಡಿಒ ಸಂತೋಷ್, 7ನೇ ಹೊಸಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎಂ ಕುഞ്ഞിക്കുട്ടി, ಚಂದ್ರಾವತಿ, ಕಮಲ, ಪಿಡಿಒ ನಂದೀಶ್ ಕುಮಾರ್, ಕಂಬಿಬಾಣೆ ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಿ ಕೃಷ್ಣ, 7ನೇ ಹೊಸಕೋಟೆ ಕಾಂಗ್ರೆಸ್ ವಲಯಾಧ್ಯಕ್ಷ ಎಪಿ ರಮೇಶ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್, ಕಾಂಗ್ರೆಸ್ ಮುಖಂಡ ಅಬ್ದುಲ್ ಕುಟ್ಟಿ, ನಿರ್ಮಿತಿ ಕೇಂದ್ರದ ಅಭ್ಯಂತರ ವಿಜಯ್, ಸಮಾಜ ಕಲ್ಯಾಣ ಇಲಾಖೆ ಕುಶಾಲನಗರ ಕಚೇರಿ ಅಧೀಕ್ಷಕ ಎಚ್ಎಸ್ ಮಧು, ರಜನಿಕಾಂತ್ ಮತ್ತಿತರರು ಇದ್ದರು.